ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಪಟ್ಟಣದಲ್ಲಿ ಹುಟ್ಟು ಹೋರಾಟಗಾರರಿಗೆ ಪುಷ್ಪ ನಮನ ಸಲ್ಲಿಸಿದ ಗಣ್ಯರು. ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್, ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ ಭಾಗವಹಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಬಸವರಾಜ ಹುದ್ದಾರ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ನೂರಾರು ಜನ ಭಾಗಿಯಾಗಿದ್ದರು. ಘಟಪ್ರಭಾ ಬಸವರಾಜ ಹುದ್ದಾರ್ ಅವರು ಹಿರಿಯ ಹೋರಾಟಗಾರರಾಗಿ, ಸಾಮಾಜಿಕ ಕಾರ್ಯಕರ್ತ ಹಾಗೂ ಸಂಪಾದಕರಾಗಿ ಸಮಾಜಕ್ಕೆ ಸಲ್ಲಿಸಿದ್ದ ಸೇವೆ ಚಿರಸ್ಮರಣೀಯವಾಗಿದೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದರು. ಅವರು ಮಂಗಳವಾರ ಸ್ಥಳೀಯ ನೀಡಿದ್ದ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಇತ್ತೀಚೆಗೆ ನಿಧನರಾದ ಸ್ಥಳೀಯ ಆರ್ಎಸ್ಎಸ್ ಹಿರಿಯ ಮುಖಂಡ ಜಗಜ್ಜನನಿ ಪತ್ರಿಕೆ ಸಂಪಾದಕರಾದಂತಹ ಬಸವರಾಜ ಹುದ್ದಾರ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ಹುದ್ದಾರ್ ಅವರು ಪ್ರಾರಂಭಿಕ ಹಂತದಲ್ಲಿ ಬಿಜೆಪಿ ಪಕ್ಷಕ್ಕಾಗಿ ಸಲ್ಲಿಸಿದ ಸೇವೆ ಹಾಗೂ ಅವರು ಓರ್ವ ನಿಷ್ಠಾವಂತ ಆರ್ಎಸ್ಎಸ್ ಕಾರ್ಯಕರ್ತರಾಗಿ ಸಲ್ಲಿಸಿದಂತಹ ಸೇವೆಯನ್ನು ಸ್ಮರಿಸಿದರು. ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿ, ಬಸವರಾಜ ಹುದ್ದಾರ್ ಅವರು ತಮ್ಮ ಜಗಜ್ಜನನಿ ಪತ್ರಿಕೆ ಮೂಲಕ ಮನೆ ಮಾತಾಕಿದ್ರು. ಅವರ ಹರಿತವಾದ ಲೇಖನಿಯಿಂದ ಸಮಾಜವನ್ನು ತಿದ್ದುವ ಕೆಲಸವನ್ನ ನಿರಂತರ ಮಾಡಿದ್ರು. ನೇರ ನುಡಿಯ ವ್ಯಕ್ತಿತ್ವ ಹೊಂದಿದ್ದ ಅವರು ಪಕ್ಷಭೇದ ಮರೆತು ಪತ್ರಿಕೆಯಲ್ಲಿ ಬರೆಯುವ ಮೂಲಕ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ರು. ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಮಾತನಾಡಿ, ಬಸವರಾಜ ಹುದ್ದಾರ್ ಅವರು ನಿರಂತರ ಹೋರಾಟಗಾರರಾಗಿ ತಮ್ಮ ಕೊನೆಯ ಉಸಿರು ತನಕ ತಮ್ಮ ಹೋರಾಟವನ್ನು ನಿಲ್ಲಿಸಲಿಲ್ಲ. ಜನಸಂಘದಿಂದ ಬಂದಿರುವ ಅವರು ಅನೇಕ ಹಿಂದೂ ಪರ ಹೋರಾಟಗಳಲ್ಲಿ ಭಾಗಿಯಾದರೂ ಸಹ ಅವರಿಗೆ ಸಿಗಬೇಕಾದ ಸ್ಥಾನಮಾನ ಸಿಗಲಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಪ್ರಾರಂಭದಲ್ಲಿ ಬಸವರಾಜ ಹುದ್ದಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ 1 ನಿಮಿಷ ಮೌನ ಆಚರಿಸಲಾಯಿತು. ವೇದಿಕೆ ಮೇಲೆ ಮಾಜಿ ಶಾಸಕ ಎಂಎಲ್ ಮುತ್ತಣ್ಣವರ್, ಆರ್ಎಂ ಪಾಟೀಲ್, ನ್ಯಾಯವಾದಿಗಳಾದ ಎಂಬಿ ಜಿರ್ಲಿ, ಬಿಜೆಪಿ ಬೆಳಗಾವಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಂದ್ರ ನೇರ್ಲಿ, ಜಿಜಿ ಆಸ್ಪತ್ರೆ ಸೊಸೈಟಿಯ ಅಧ್ಯಕ್ಷ ಅಪ್ಪಯ್ಯಪ್ಪ ಬಡಕುಂದ್ರಿ, ನೀಡ್ಸ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ರಾದ ಅರವಿಂದ ಬಡಕುಂದ್ರಿ, ಬಸವರಾಜ ಹುದ್ದಾರ್ ಅವರ ಧರ್ಮಪತ್ನಿ ಶಿವಲೀಲಾ ಹುದ್ದಾರ್ ಇದ್ದರು. ಕಾರ್ಯಕ್ರಮದಲ್ಲಿ ಸುರೇಶ್ ಪಾಟೀಲ್, ಜಿಎಸ್ ರಜಪೂತ್, ರಾಮಣ್ಣ ಹುಕ್ಕೇರಿ, ಮಾರುತಿ ವಿಜಯನಗರ್, ಅರವಿಂದ ಬಡಕುಂದ್ರಿ, ರಾಜು ಕಲಾಲ್, ರಾಮಪ್ಪ ದೇಮನ್ನವರ್, ಶ್ರೀಶೈಲ ದಂಡಿನ, ವಿಲಾಸ್ ನಾಯ್ಕವಾಡಿ, ಶಿವಕುಮಾರ್ ಕಟ್ಟಿನಮನಿ, ವಿಕೆ ನಾಯ್ಕ, ರಾಜು ಕತ್ತಿ, ಬಸವರಾಜ್ ಹತ್ವಾಟ ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಇದ್ದರು. ಕಾರ್ಯಕ್ರಮವನ್ನು ಸುರೇಶ್ ಮುದ್ದಾರ್ ನಿರೂಪಿಸಿದರು. ಸೋಮೇಶ್ ಹುದ್ದಾರ್ ವಂದಿಸಿದರು. ಬಸವರಾಜ ಹುದ್ದಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುತ್ತಿರುವ ಗಣ್ಯರು ಸ್ಥಳೀಯ ಜಗಜ್ಜನನಿ ಪತ್ರಿಕೆ ಸಂಪಾದಕರಾದಂತಹ ದಿವಂಗತ ಬಸವರಾಜ ಹುದ್ದಾರ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಿರುವ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ. ವೀರಭದ್ರ ಕೋರಿ, ಕೆಟಿವಿ ನ್ಯೂಸ್, ಬೆಳಗಾವಿ.